ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ 2.5 ಲಕ್ಷ ಮಹಿಳೆಯರಿಗೆ ಇಲ್ಲಿ ಹತ್ತತ್ರ 70 ಕೋಟಿ ಹಣವನ್ನ ಇಲ್ಲಿ ಜಮಾ ಮಾಡಿದಾರಂತೆ. ಅಂತ ಅಂದ್ರೆ ಏನು, ಡೆತ್ ಆಗಿರುವಂತಹ ಮಹಿಳೆಯರಿಗೆ. ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನ ಗೋಲ್ಡ್ ರೇಟ್ ಏನಿದೆ, ಸೊ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಅಂಗನವಾಡಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಸೊ ಅದನ್ನ ಮಿಸ್ ಮಾಡದೆ ನೀವು ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಮನೇಲೂ ಕೂಡ ಮಕ್ಕಳಿರ್ತವೆ, ಸೊ ಅವು ಕೂಡ ಅಂಗನವಾಡಿಗೆ ಹೋಗ್ತಾ ಇರ್ತವೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಬನ್ನಿ, ಈ ಒಂದು ಎಲ್ಲಾ ಮಾಹಿತಿಗಳನ್ನ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿಯರು ಹತ್ತತ್ರ 2.5 ಲಕ್ಷ ಮಹಿಳೆಯರಿಗೆ ಗೊತ್ತಿಲ್ಲದೆ ಸರ್ಕಾರ 70 ಕೋಟಿ ಹಣವನ್ನ ಇಲ್ಲಿ ಖರ್ಚು ಮಾಡಿರುವಂತದ್ದು. ಯಾಕೆಂತ ಅಂದ್ರೆ ಇವಾಗ ಡೆತ್ ಆಗಿರೋರಿಗೆ ಹಣ ಜಮಾ ಮಾಡ್ತಾ ಇದೆ ಸರ್ಕಾರ ಅಂತ ಮಾಹಿತಿ ಹರಿದಾಡ್ತಾ ಇತ್ತು ಅಲ್ವಾ. ಸೊ ಇದನ್ನ ಕಣ್ಣು ಮುಚ್ಕೊಂಡು ಹಾಕುದ್ರಾ ಅಥವಾ ನಿದ್ದಿಗಣ್ಣಲ್ಲಿ ಹಾಕುದ್ರಾ ಅಂತಾನೆ ನಮಗೆ ಡೌಟ್ ಆಗ್ತಿರುವಂತದ್ದು. ಸೊ ಹತ್ತತ್ರ 2.5 ಲಕ್ಷ ಮಹಿಳೆಯರಿಗೆ ಇಷ್ಟೊಂದು ಕೋಟಿ ಹಣವನ್ನ ಜಮಾ ಮಾಡಿದಾರಲ್ಲ, ಸರ್ಕಾರ ಏನಾದ್ರೂ ನಿದ್ದೆ ಮಾಡ್ತಿತ್ತಾ? ಸೊ ಇವಾಗ ಏನಂತ ಅಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಅಥವಾ ತರಕಾರಿ ದಿನಸಿ, ಸೊ ಈ ರೀತಿ ಎಲ್ಲ ಕಾಳು ಬೇಳೆಗಳ ರೇಟ್ ನ ಜಾಸ್ತಿ ಮಾಡ್ತಾರೆ ಅಲ್ವಾ. ಸೊ ಹಣ ಕೊಡೋದಕ್ಕೆ ಶಾರ್ಟೇಜ್ ಆಯ್ತು ಅಂತ ಅಂದ್ರೆ ಇಲ್ಲೇನಾದ್ರೂ ಒಂದು ಮೇಲಕ್ಕೆತ್ತಾರೆ, ಆನಂತರ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ ಅಲ್ವಾ. ಸೊ ಅದ್ರ ಬದಲು ಈ ರೀತಿಯ ಹಣ ಸೋರಿಕೆ ಆಗ್ತಿರೋದನ್ನ ಇವರಿಗೆ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಇವಾಗ ಏನ್ ಮಾಡಿದಾರೆ ಅಲ್ವಾ, ಗ್ಯಾರಂಟಿಗಳ ಸಂಸ್ಥಾಪಕರು ಅದು ಇದು ಅಂತ ಎಲ್ಲರನ್ನೂ ಕೂಡ ಮಾಡಿದಾರಲ್ವಾ. ಸೊ ಅವರೆಲ್ಲ ಏನ್ ನಿದ್ಗಣ್ಣಲ್ಲ ಇದಾರೆ ಅಂತ ನಮಗೆ ಒಂದು ಡೌಟ್ ಬರ್ತಿರುವಂತದ್ದು. ಸೊ ಇಷ್ಟೊಂದು ಸಾವಿರ ಕೋಟಿಗಳು ಹಣ ವ್ಯರ್ಥ ಆಗ್ತಾ ಇದೆ ಅಂತ ಅಂದ್ರೆ ಸತ್ತೋಗಿರೋ 2.5 ಲಕ್ಷ ಮಹಿಳೆಯರನ್ನ ಇವರು ಫೈಂಡ್ ಔಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಇನ್ನೇನ್ ಹೇಳ್ಬೇಕಲ್ವಾ. ಸೊ ಇವಾಗೇನೋ ಹೊಸದಾಗಿ ಒಂದು ಆಪ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾಹಿತಿಗಳು ಬಂದಿರುವಂತದ್ದು. ಅದೇನ್ ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ 2.5 ಲಕ್ಷ ಮಹಿಳೆಯರು ಸತ್ತೋಗಿರೋರೇ ಹಣವನ್ನ ಪಡೆದುಕೊಂಡಿದ್ದಾರೆ, ಹತ್ತತ್ರ 70 ಕೋಟಿ ಹಣವನ್ನ ಅಂತ ಅಂದ್ರೆ ಇನ್ನೇನ್ ಹೇಳ್ಬೇಕು ಸರ್ಕಾರಕ್ಕೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೇರ್ಲೆಸ್ ಸರ್ಕಾರ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಯಾಕೆಂತಂದ್ರೆ ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾನೇ ದಾರಿ ಇದೆ ಅಲ್ವಾ. ಸೊ ಇವಾಗ ಸೊಸೈಟಿಲಿ ಅಕ್ಕಿಯನ್ನ ಪಡ್ಕೊಳ್ತಾರೆ, ಪಡಿತರ ಚೀಟಿಯಲ್ಲೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಅಂತ ಅಂದ್ರೆ ಇವಾಗ ಊರುಗಳಲ್ಲಿ ಅಂಗನವಾಡಿ ಟೀಚರ್ಸ್ ಗಳಿರ್ತಾರೆ. ಸೊ ಅವ್ರ ಮುಖಾಂತರನಾದ್ರೂ ತಿಳ್ಕೊಬಹುದು. ಸೊ KYC ಮಾಡಿಸಿ ಅದು ಇದು ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಮಾಡಿಸಿದಾಗ ಯಾರು ಡೆತ್ ಆಗಿದ್ದಾರೆ, ಯಾರು ಬದುಕಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ವಾ ಸರ್ಕಾರಕ್ಕೆ. ಸೊ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಈ ರೀತಿಯಾಗಿ ಹಣವನ್ನ ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿದೀವಿ, ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಇನ್ನೇನ್ ಮಾಡ್ತಾರೆ ಅನ್ನೋದು ಅವ್ರಿಗೇನೆ ಗೊತ್ತು. ಸೊ ಅದೇನಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ಹಣ ಅಂತೂ ಹೋಯ್ತು. ಸೊ ಸತ್ತೋಗಿರೋರ್ ಖಾತೆಗೆ ಹಣ ಹೋಗ್ತಾ ಇದೆ, ಬದುಕಿರೋರ್ ಖಾತೆಗೆ ಹಣ ಬರ್ತಾ ಇಲ್ಲ. ಇನ್ನ ಗೋಲ್ಡ್ ರೇಟ್ ಬಗ್ಗೆ ನಮ್ಮ ಕೇಂದ್ರ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ, ಇದು ಒಂದು ತಾತ್ಕಾಲಿಕ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ಮಾರುಕಟ್ಟೆಗಳಲ್ಲಿ ಏರುಪೇರು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಆಗಿರುವಂತದ್ದು. ಸೊ ಇದೊಂದು ಕ್ಷಣಿಕ, ತಾತ್ಕಾಲಿಕ, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ಏನಾದ್ರು ಗೋಲ್ಡ್ ರೇಟ್ ಕಡಿಮೆ ಮಾಡ್ತಾರಾ, ಸೊ ಎಷ್ಟಕ್ಕೆ ಬಂದು ನಿಂತ್ಕೊಬಹುದು, ಸೊ ಇದನ್ನೆಲ್ಲಾನು ಕೂಡ ನಾವು ಪರಿಶೀಲನೆಯನ್ನ ಮಾಡ್ತಾ ಇದೀವಿ. ಸೊ ನಮ್ಮ ಕಣ್ಗಾವಲಲ್ಲಿ ಕೂಡ ನಾವು ಎಲ್ಲಾನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಏನಾದ್ರೂ ಕಡಿಮೆ ಮಾಡಿದ್ರೆ ನಮ್ಮ ಮಹಿಳೆಯರಿಗೆ ಇದಕ್ಕಿಂತ ಗುಡ್ ನ್ಯೂಸ್ ಯಾವುದು ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ಇದೊಂದು ಕ್ಷಣಿಕ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್, ಅಂಗನವಾಡಿಗೆ ಯಾರೆಲ್ಲ ತಮ್ಮ ಮಕ್ಕಳುಗಳನ್ನ ಕಳಿಸ್ತಾ ಇದ್ದೀರಾ, ಸೊ ಅವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಯಾಕೆಂತಂದ್ರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಒಂದು ಮಗುವಿಗೆ ಕೇವಲ ತರಕಾರಿಗೆ ಅಂತ 50 ಪೈಸೆ ರೂಪಾಯಿಯನ್ನ ಕೊಡ್ತಿರುವಂತದ್ದು. ಸೊ ನಾವು ನಮ್ಮ ಮಕ್ಕಳನ್ನ ಅಂಗನವಾಡಿಗೆ ಏನಕ್ಕೆ ಅಂತ ಕಳಿಸ್ಬೇಕಲ್ವಾ, ಪೌಷ್ಟಿಕ ಆಹಾರ ಕೊಡ್ತೀವಿ, ಅದು ಕೊರತೆ ಇದು ಕೊರತೆ ಅಂತ ಹೇಳ್ತಾರೆ ಅಲ್ವಾ. 50 ಪೈಸಕ್ಕೆ ಯಾವ ತರಕಾರಿ ಬರುತ್ತೆ? 20 ಮಕ್ಕಳು ಬಂದ್ರು ಅಂತ ಅಂದ್ರೆ 10 ರೂಪಾಯಿ ತರಕಾರಿ, 10 ರೂಪಾಯಿಗೆ ಏನ್ ಬರುತ್ತೆ? ಇವಾಗ 10 ರೂಪಾಯಿಗೆ ಒಂದು ಈರುಳ್ಳಿ ತಗೊಳ್ಳೋದಕ್ಕೂ ಆಗಲ್ಲ, ಒಂದು ಟೊಮೊಟೊ ತಗೊಳ್ಳೋದಕ್ಕೂ ಆಗಲ್ಲ. ಸೊ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ನಿಮಗೆ. ಸೊ ಅಂಗನವಾಡಿ ಮಕ್ಕಳನ್ನ ಕಳಿಸ್ತಾ ಇದ್ದೀರಾ ಅಂತ ಅಂದ್ರೆ ಅತಿ ಹೆಚ್ಚು ಗಮನವನ್ನ ಹರಿಸಬೇಕು ನೀವು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಪೌಷ್ಟಿಕ ಆಹಾರವನ್ನ ಕೊಡ್ತೀವಿ ಅಂತ ಹೇಳಿ ಕೆಲವು ಕಡೆ ಮೊಟ್ಟೆನೂ ಕೂಡ ಕೊಡ್ತಾ ಇಲ್ಲ, ಇನ್ನ ಕೆಲವೊಂದ್ ಕಡೆ ಮೊಟ್ಟೆ ಬಿಟ್ರೆ ಇನ್ನೇನು ಕೊಡ್ತಾ ಇಲ್ಲ. ಸೊ ಖಾರದ ಪುಡಿ, ಸಮರ್ ಪುಡಿ, ಉಪ್ಪು, ಎಣ್ಣೆ, ಬೇಳೆ, ಸಾಸಿವೆ ಇಷ್ಟೇ ಕೊಡ್ತಿರುವಂತದ್ದು. ಅದ್ರ ಜೊತೆಗೆ ಅಕ್ಕಿ, ಬೆಲ್ಲ, ಅದನ್ನ ಬಿಟ್ರೆ ಹಾಲ್ ಪೌಡರ್ ಅಂತ ಕೊಡ್ತಿದ್ದಾರೆ. ಸೊ ಇದ್ರಲ್ಲಿ ಏನ್ ಪೌಷ್ಟಿಕ ಆಹಾರ ಇದೆ ಅಲ್ವಾ ಮಕ್ಕಳಿಗೆ? ಒಂದು ಮಗುವಿಗೆ 50 ಪೈಸದಂತೆ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂಗನವಾಡಿ ಅವ್ರಿಗೆ. ಸೊ ಹಾಗಾಗಿ ಮಾರ್ಚ್ 2ನೇ ತಾರೀಕು ನಮ್ಮ ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಸೊ ಇದ್ರ ಒಂದು ದರವನ್ನ ಹೆಚ್ಚಳ ಮಾಡಿ ಅಂತ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿದೀವಿ ಅಂತ ನ್ಯೂಸ್ಗಳಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ನಾವು ಯೋಚನೆ ಮಾಡ್ಬೇಕು, ಎಲ್ಲೋ ಒಂದ್ ಕಡೆ ಕೊಡೋದಕ್ಕೋಸ್ಕರ ಒಂದು ತುತ್ತನ್ನ ಇಲ್ಲಿ ತಟ್ಟೆಲಿರೋ ಅನ್ನನೆಲ್ಲ ಬಾಚ್ಕೊಳ್ತಾ ಇದ್ದಾರೆ ಸರ್ಕಾರ ಅಂತಾನೆ ಹೇಳ್ಬೋದು. ಸೊ 2,000 ಕೊಡೋದನ್ನ ಸ್ಟಾಪ್ ಮಾಡಿದ್ರು ಪರವಾಗಿಲ್ಲ, ಮಕ್ಕಳಿಗೆ ಸಿಗ್ಬೇಕಾಗಿರುವಂತಹ ಒಂದು ಪೌಷ್ಟಿಕ ಆಹಾರವನ್ನ ಕರೆಕ್ಟ್ ಆಗಿ ಕೊಟ್ರೆ ಸಾಕು. ಮೊದಲೆಲ್ಲ ಕಾಳು ಬೇಳೆಗಳು ಎಷ್ಟೆಲ್ಲ ಕೊಡ್ತಾ ಇದ್ರು, ಮೊಳಕೆ ಕಟ್ಟಿರೋ ಕಾಳು ಕೊಡ್ತಾ ಇದ್ರು, ಸೊ ಎಷ್ಟೆಲ್ಲ ವೆರೈಟೀಸ್ ಕೊಡ್ತಾ ಇದ್ರು. ಬಟ್ ಚಿಕ್ಕಿ ಎಲ್ಲ ಕೊಡ್ತಿದ್ರು ಅಲ್ವಾ, ಬಾಣಂತಿಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಸೊ ಇವಾಗ ಯಾವ್ದನ್ನು ಕೂಡ ಕೊಡ್ತಾ ಇಲ್ಲ. ಸೊ ಇದನ್ನ ನೋಡಿದ್ರೆ ಇವ್ರು ಕೊಡೋದು ಯಾಕೆ, ಈ ರೀತಿ ಕಟ್ ಮಾಡೋದು ಯಾಕೆ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಯಾಕೆಂತಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಅಂಗನವಾಡಿಗೆ ಹೋಗುವಂತಹ ಮಕ್ಕಳುಗಳು ಇದ್ದೇ ಇರ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದ್ರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ಒಂದು ಮಾಹಿತಿ ತಲುಪಬೇಕು. ಯಾಕೆಂತಂದ್ರೆ ಇವಾಗ ಮಕ್ಕಳಿಗೆ ಕೊಡ್ತಿರುವಂತಹ ಆಹಾರ ಧಾನ್ಯಗಳನ್ನ ಇವ್ರು ಕಿತ್ಕೊಳ್ತಾ ಇದ್ದಾರೆ ಅಂತ ಅಂದ್ಮೇಲೆ 2,000 ಕೋಟಿ ಏನ್ ಯೂಸ್ ಅಲ್ವಾ. ಸೊ ಇಲ್ಲಿ ಎಲ್ಲಾದ್ರೂ ಬೆಲೆ ದರವನ್ನು ಕೂಡ ಜಾಸ್ತಿ ಮಾಡ್ತಾರೆ, ಆನಂತರ ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಏನು ಯೂಸ್ ಇಲ್ಲ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇರುವಂತದ್ದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ DK ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ, ಹೊಸದಾಗಿ ಮತ್ತೆ 5 ಗ್ಯಾರಂಟಿಗಳು ಅಂತ ಅಂದ್ರೆ ಆರೋಗ್ಯ,
ಭೂಮಿ, ನೀರು, ಈ ಖಾತಾ ಯೋಜನೆ, ಸೊ ಈ ರೀತಿಯಾಗಿ ಒಂದು 5 ಹೊಸದಾಗಿ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವ್ರು ಏನೋ ಕೊಡೋದಕ್ಕೆ ಹೋಗ್ಬಿಟ್ಟು ಕೊಟ್ಟಿರೋದನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಸೊ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.